ಈ ಕಬಾಬ್ ತಿಂದ ಮೇಲೆ ನಿಮ್ಮ ಬಾಯಲ್ಲೂ ಒನ್ ಮೋರ್ ಅಂತ ಬರಬೇಕು. ಬೆಳ್ಳುಳ್ಳಿ ಕಬಾಬ್. ಈ ರೆಸಿಪಿ ಇದ್ದ ಹಾಗೆಯೇ ಇದೆ. ಚಂದ್ರು ಹೋಟೆಲ್ ಅವರ ರೆಸಿಪಿ ಅವರು ಹೇಗೆ ಹೇಳಿಕೊಟ್ಟಿದ್ದಾರೆ ಹಾಗೇ ಇದೆ ಇದು. ನನ್ನದಾಗಿ ಏನು ಹೊಸದಾಗಿ ಏನು ಹಾಕಿಲ್ಲ ನಾನು. ಇದಿಷ್ಟೊಂದು ಚೆನ್ನಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ರೆಸಿಪಿ ಅಂತೂ ಸೂಪರ್ ಆಗಿದೆ. ಒಂದೇ ತಿಳ್ಕೋಬೇಕು, ಯಾವುದೇ ಕಾರಣಕ್ಕೂ ನೀರನ್ನು ಹಾಕಬಾರ್ದು. ಮಸಾಲ ಹಾಕಿ ಒಂದು 3 ಗಂಟೆ ಅದನ್ನು ಹಾಗೇ ಸೈಡಲ್ಲಿ ಬಿಟ್ಟಿದ್ದೆ. ಫ್ರೈ ಮಾಡೋಕ್ಕೆ ಮುಂಚೆನೇ ಆ ಗಾರ್ಲಿಕ್ ಸ್ಮೆಲ್ಲು ಆಹಾ. ಒರಿಜಿನಲ್ ವಿಡಿಯೋ ರೆಸಿಪಿಯಲ್ಲಿ ಹೇಳಿದ ಹಾಗೆಯೇ ರಸ್ಕು ಥರ ಆಗ್ತಾ ಬರುತ್ತೆ ನೋಡಿ. ಚಟಪಟ ತಿಂದವರೆಲ್ಲ ಒನ್ ಮೋರ್ ಅಂತ ಕೇಳಿ ತಿಂದಿದ್ದಾರೆ. ಆ ಕಲರ್ ನೋಡಿ, ಆ ಕ್ರಿಸ್ಪಿ ನೋಡಿ, ಆಹಾ. ಅವರ ಹೋಟೆಲಲ್ಲಿ ಹೋಗಿ ತಿಂದಿಲ್ಲ ಅಂದ್ರೂ ಈ ರೆಸಿಪಿ ಮನೆಯಲ್ಲೇ ಮಾಡಿದ್ರೆ ಇಷ್ಟೊಂದು ಚೆನ್ನಾಗಿದೆ. ಇಮ್ಯಾಜಿನ್ ಅವ್ರ ಹೋಟ್ಲಲ್ಲಿ ಹೆಂಗಿರುತ್ತಂತ. ವಾಹ್ ಸಾಬ